ಇದು ಮೆಕ್ಸಿಕನ್ ಹಾಸ್ ಅವಕಾಡೋ ಪ್ಲ್ಯಾಂಟ್ಸ್ ಇದು ನಮ್ಮ ಹತ್ರ ಹೋದ ವರ್ಷದ್ದು 1 ವರ್ಷ ಹಳೆ ಗಿಡಗಳಿದೆಲ್ಲ ನೋಡಿ 4 kg ಬ್ಯಾಗಲ್ಲಿ ಇದೆ. ಇದು ಎಲ್ಲ ದೊಡ್ಡ ಪ್ಲ್ಯಾಂಟ್ಸ್. ಇದು 2 ಫೀಟ್ ಅಬೌವ್ 2 ಫೀಟ್ ಇದೆ. ಇದು ಎಷ್ಟು ಸರ್ ಸಸಿ? ಇದು ಸಸಿ ಬಂದು ನಿಮಗೆ 400, 450, 500 ತನಕ ಇದರ 2-3 ರೇಂಜಲ್ಲಿ ಇದೆ ಸರ್. ಇದರಲ್ಲಿ ಇನ್ನೊಂದು ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ 275ಗೆ ನಾವು ಕೊಡ್ತೇವೆ ಸರ್ ರೈತರಿಗೆ. ಇದು 1 kg ಬ್ಯಾಗಲ್ಲಿ ಇರ್ತದೆ. ಅದೂ ನಿಮಗೆ 2 ಫೀಟ್ ತನಕನೂ ಇರ್ತದೆ ಸರ್. ಇದು ಬಟರ್ಫ್ರೂಟ್ ಗಿಡ. ಇದರ ಹೆಸರು BN1 ಅಂತ. ಇದು 2 ಟೈಮ್ಸ್ ಈಲ್ಡ್ ಬರ್ತದೆ. ಇದು ಹೋದ ವರ್ಷ ದೊಡ್ಡ ಗಿಡ. ಇದು 10 kg ಬ್ಯಾಗಲ್ಲಿದೆ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಗಿಡ ಎಲ್ಲ ತುಂಬ ಚೆನ್ನಾಗಿದೆ, ಹೆಲ್ದಿ ಇದೆ. ಮತ್ತು ಸೈಜು ಎಲ್ಲ ನಿಮಗೆ ಹೆಂಗಿದೆ, ಯಾವ ಥರ ಬರ್ತಾಯಿದೆ ಬ್ರಾಂಚಸ್ ಅಂತ. ಈಗ ಈ ಥರ ಆಗಿದೆ ಸರ್. ಇದು ಎಷ್ಟು ತಿಂಗಳು? ಒಂದು ವರ್ಷ ನಿಮಗೆ 3-4 ತಿಂಗಳಾಗಿದೆ ಸರ್. 3-4 ತಿಂಗಳು ಗಿಡ ಸರ್. ಇದು ಮತ್ತು 2 ಟೈಮ್ ಈಲ್ಡ್ ಬರ್ತದೆ. 2 ಟೈಮ್ ಈಲ್ಡ್ ಬರುತ್ತೆ. 2 ಟೈಮ್ ಅಂತೂ BN1 ಅಂತ. ಇದು 2 ಟೈಮ್ ಈಲ್ಡ್ ಬರ್ತದೆ. ಹೆಂಗೆ ಕೊಡ್ತಿದ್ದೀರಿ ಸರ್ ಸಸಿ ಇದು? ಸರ್ ಇದು 1,000 ರೂಪಾಯಿ ಹಂಗೆ ಕೊಡ್ತಾಯಿದ್ದೀವಿ. ಇದು 10 kg ಬ್ಯಾಗಲ್ಲಿ ಇರ್ತದೆ. ಎಲ್ಲ 3 ಫೀಟ್ ಅಬವ್ ಇರ್ತದೆ. ಇದು ನೀವು ಈ ಥರ ಲೆಕ್ಕ ಮಾಡ್ಕೊಂಡು ನೋಡಿ ಎಲ್ಲಿಗೆ ಬರ್ತದೆ. ಬಲ್ಕಾಗಿ ತೊಗೊಳೋರಿಗೆ ಏನಾದ್ರು ಕಮ್ಮಿ ಕೊಡ್ತಾ ಇದ್ದೀರಾ ಸರ್? ಸರ್ ಜಾಸ್ತಿ ಕೇಳಿದಾಗ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀವಿ. ಸಸಿ ತುಂಬ ಚೆನ್ನಾಗಿದೆ. ಹೌದು ಸರ್. ಈ ಥರ ನಾವು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈ ಥರ ಮಾಡಿಕೊಂಡ್ರೆ ನಮಗೆ ಹ್ಯೂಜ್ ಜಾಗನೂ ಬೇಕಾಗಿರ್ತದೆ. ನಮ್ಮ ಹತ್ರ ಮಿಕ್ಕಿರೋದ್ರಲ್ಲಿ ಸ್ವಲ್ಪ ಗಿಡ ನಾವು ಈ ಥರ ಮಾಡ್ತೀವಿ. ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಈ ಥರ ಇರ್ತದೆ. ಓಕೆ ಸರ್. ನೋಡಿ ಸರ್, ಇಲ್ಲಿ ಯಾವ ವೆರೈಟಿ ಇದೆ? ಇದು ಬಂದು ನಮ್ಮ ಹತ್ರ ಇಲ್ಲಿ 2-3 ವೆರೈಟಿ ಇದೆ. ಇದು ಬಂದು ಕಾವೇರಿ ಗೋಲ್ಡ್ ಅಂತ. ಇದು ನೀವು ನೋಡ್ಬೋದು. ಕಾವೇರಿ ಗೋಲ್ಡ್ ಅಂದರೆ ಇಲ್ಲಿ ನಾವು ಬಹಳ ದೊಡ್ಡದಾಗಿ ತೋಟ ಎಲ್ಲ ಇಲ್ಲಿ ಮಾಡಿದ್ದಾರೆ. 300 ಗಿಡ ಹತ್ರ ಹಾಕಿದ್ದಾರೆ. ಇದು ಒಳಗಡೆ ಗೋಲ್ಡನ್ ಕಲರ್ ಪಲ್ಪ್ ಬರ್ತದೆ. ಇದು ಸ್ವಲ್ಪ ಬಲ್ಪ್ ಶೇಪಲ್ಲಿ ಬರ್ತದೆ. ಇದು ತುಂಬ ಚೆನ್ನಾಗಿದೆ. ಹೈ ಈಲ್ಡ್ ಇರ್ತದೆ. 2 ವರ್ಷಕ್ಕೆ ನಿಮಗೆ ಕ್ರಾಪ್ ಬರ್ತದೆ. ಇಲ್ಲಿದೆ BN3 ಅಂತ. BN3 ಇದು ನಾವು ಸ್ವಂತ ಗ್ರಾಫ್ಟಿಂಗ್ ಮಾಡೋದು. ಇದೆಲ್ಲ BN3 ಮೀನ್ಸ್ ನಿಮಗೆ ಹ್ಯೂಜ್ ನಿಮಗೆ ಕಾಯಿ ಗೊಂಚಲು ಬರ್ತದೆ. ಇದು ನಿಮಗೆ 400 ಗ್ರಾಮ್ ನಿಯರ್ ನಿಮಗೆ ಬರ್ತದೆ. ಇದು 350-400 ಗ್ರಾಮ್ ಸೈಜ್ ಬರ್ತದೆ. ಇದು ಹ್ಯೂಜ್ ಕಾಯಿ ಬರ್ತದೆ. ಇದೆಲ್ಲ ಗ್ರಾಫ್ಟಿಂಗ್ ಹೇಗೆ ಮಾಡ್ತೀವಿ? ಎಲ್ಲ ಗ್ರಾಫ್ಟಿಂಗ್ ಮಾಡ್ತೀವಿ. ಇದೆಲ್ಲ ಪಿಂಕರ್ಟನ್ ವೆರೈಟಿನ. ಇದೆಲ್ಲ ಗ್ರಾಫ್ಟಿಂಗ್ ಮಾಡಿ ಮಡಗಿದ್ದೀವಿ. ನೋಡಿ ಇಲ್ಲಿ ಇನ್ನು ಅದರಲ್ಲಿ ಇನ್ನು ಎಲೆನೂ ಬಂದಿಲ್ಲ. ಅದ್ರ ಮುಂಚೆನೇ ಕಾಯಿ ಬರ್ತಾಯಿದೆ, ಫ್ಲವರಿಂಗ್ ಬರ್ತಾಯಿದೆ. ನೋಡಿ ಇದು ನೀವು ತಾಯಿ ಮರ ಕರೆಕ್ಟಾಗಿರೋದು ಸೆಲೆಕ್ಟ್ ಮಾಡಿದರೆ ಆವಾಗ ನಿಮ್ಗೆ ಈ ಅಂಶನ ಕಾಣಿಸ್ತದೆ ನಿಮಗೆ. ಇಲ್ಲದ್ರೆ ಕಾಣಿಸೋದಿಲ್ಲ. ನೋಡಿ ಇಲ್ಲಿನೇ ನೋಡಿ ಚಿಕ್ಕ ಗಿಡ 4 kg ಬ್ಯಾಗಲ್ಲಿದೆ. ಫ್ಲವರ್ಸ್ ನೋಡಿ. ಇದು ಬಂದು BN ಗೋಲ್ಡ್ ಅಂತ ಹೇಳ್ಬಿಟ್ಟು ನಮ್ಮದು ವೆರೈಟಿ. ಇದೆಲ್ಲ ನಮ್ಮ ಸ್ವಂತ ವೆರೈಟಿ BN ಗೋಲ್ಡ್ ಅಂತ. ಇದು ಬಂದು BN ರೀಡ್ ಅಂತ. ಇದು ಬ್ರೆಜಿಲಿಯನ್ ರೀಡ್ ಅಂತ. ಇದು ನಿಮಗೆ 1 kg ಹತ್ರ ಕಾಯಿ ಬರ್ತದೆ. ಇದು 1 kg 400 ಗ್ರಾಮ್ ತನಕನೂ ಬಂದಿದೆ. ಬ್ರೆಜಿಲಿಯನ್ ರೀಡ್ ಅಂತ. ಇದೂ ಎಷ್ಟು ಒಳ್ಳೆ ಹಾಟ್ ಟೆಂಪ್ರೇಚರೆಲ್ಲ ಈ ಥರದ್ದೆಲ್ಲ ಹಾಕ್ಕೋಬೋದು. ನಿಮಗೆ ಏನು ತೊಂದರೆ ಆಗೋದಿಲ್ಲ. ಗಿಡ ಎಲ್ಲ ಚೆನ್ನಾಗಿ ಬರ್ತದೆ. ಇದು ನಮ್ಮ ಸ್ವಂತ ಪ್ಲ್ಯಾಂಟ್ಸ್. ಇದು ಈಗ ಹೇಗಿದೆ ಸರ್ ಬಟರ್ಫ್ರೂಟ್ ಮೂವಿಂಗ್ ಹೇಗಿದೆ? ಮೂವಿಂಗ್ ಚೆನ್ನಾಗಿ ನಡೀತಾ ಇದೆ ಸರ್. ಇವಾಗೂ 300 ತನಕ ಇದೆ ಸರ್ kg ರಿಟೇಲಲ್ಲಿ. ಹೋಲ್ಸೇಲಲ್ಲಿ ನಿಮಗೆ 150 ತನಕ ನಡೀತಾ ಇದೆ ಸರ್. ಓಕೆ ಸರ್. ಇದು ಬಂದು ಮೆಕ್ಸಿಕನ್ ಹಾಸ್ ವೆರೈಟಿ. ಇದೆಲ್ಲ ಮೆಕ್ಸಿಕನ್ ಹಾಸ್ ವೆರೈಟಿ. ಇದೆಲ್ಲ ಪಿಂಕರ್ಟನ್ ವೆರೈಟಿ. ಪಿಂಕರ್ಟನ್ನಲ್ಲಿ ನೋಡ್ಬೋದು ಎಲ್ಲ ನೋಡಿ. ಇದು ಎಲ್ಲ ಕೆಳಗಡೆ ಹೂ ಬಂದಿರೋದು. ಇಲ್ಲಿ ಹುದ್ಕಿತ್ತು. ಇದು ಸರ್ ನಾವು ಇದು ಜೆನ್ಯೂನಾಗಿ ಕಟ್ಟಿದರೆ ಆವಾಗ ನಿಮಗೆ ಇದೆಲ್ಲ ಸಿಗುತ್ತೆ. ಇಲ್ಲದ್ರೆ ಸಿಗೋದಿಲ್ಲ. ಬನ್ನಿ ಸರ್ ಹಿಂಗೆ ನೋಡಿ. ಇಲ್ಲಿನೂ ನಮ್ಮ ಹತ್ರ ಹಳೆ ಪ್ಲ್ಯಾಂಟ್ಸು 2 ಟೈಮ್ ಬರೋದೆಲ್ಲ ಇದೆ. ನೋಡಿ ಅದರಲ್ಲೆಲ್ಲ ಕಾಯಿ ಇಲ್ಲೇ ಬರ್ತಾ ಇರ್ತದೆ. ಇದೆಲ್ಲ BN ಗೋಲ್ಡ್ ವೆರೈಟಿ. ಇಲ್ಲಿ ಮತ್ತು ಬ್ರೆಜಿಲಿಯನ್ ರೀಡ್ ಅಂತ ಹೇಳ್ಬಿಟ್ಟು ಅದೂ ಇದೆ. ಇಲ್ಲಿ ಬ್ರೆಜಿಲಿಯನ್ ಇದೆಲ್ಲ ಪಿಂಕರ್ಟನ್ ವೆರೈಟಿ. ಇಲ್ಲಿ ಪಿಂಕರ್ಟನ್ ಇದೆ. ಇದು ಬ್ರೆಜಿಲಿಯನ್ ರೀಡ್ ಅಂತ. ಇದು ಬ್ರೆಜಿಲಿಯನ್ ರೀಡ್. ಇಲ್ಲಿ ಬಂದು ನಮ್ಮ ಹತ್ರ BN ಗೋಲ್ಡ್ ಇದೆ. BN ಗೋಲ್ಡ್ ಇದೆ. ನಿಮಗೆ ಇನ್ನೊಂದು ಫ್ರೂಟ್ ತೋರಿಸ್ತೀನಿ. ನಮ್ಮದು ಒಂದು ಹೊಸದು ಒಂದು ಗಿಡ ಮಾಡ್ತಾಯಿದ್ದೀವಿ ಈಗ. ಇದ್ರದ್ದು ಫ್ರೂಟ್ ನಿಮಗೆ ತೋರಿಸ್ತಾ ಇದ್ದೀವಿ. BN ಆಪಲ್ ಅಂತ. ನಮ್ಮ ಡಾಕ್ಟರ್ ಸೈಂಟಿಸ್ಟ್ ನಮ್ಮ ಹಿತ್ತಲ್ಮನಿ ಸರ್ ಅವರು ಬಂದುಬಿಟ್ಟು ಅವರು ಹೆಸರಿಗೆ ಬಿಟ್ಟು ಹೋಗಿದ್ದಾರೆ. ಆ ಗಿಡದ್ದು ನಾವು ಈ ವರ್ಷದಿಂದ ಅದು ಸ್ಟಾರ್ಟ್ ಮಾಡಿದ್ದೀವಿ ಈಗ. ಕಸಿ ಕಟ್ಟೋದೆಲ್ಲ ಅದರದ್ದು ಫೋಟೋ ನಿಮಗೆ ತೋರಿಸ್ತೀನಿ. ನೋಡಿ ಸರ್ ಈ ಥರ ಬರ್ತದೆ. BN ಆಪಲ್. BN ಆಪಲ್.
ಸಖತ್ ಇದರದ್ದು ಎರಡು ಕಲರ್ ಇದೆ. ನಿಮ್ಗೆ ಒಳಗಡೆನೂ ತುಪ್ಪ ಹಂಗಿರ್ತದೆ, ತೋರಿಸ್ತೀನಿ. ಒಳಗಡೆ ಈ ಥರ ಬರ್ತದೆ. ಸಖತ್ತಾಗಿದೆ. ಹಾಂ, ಇದ್ರ ಗಿಡ ನೋಡಿ, ಇದ್ರ ಗಿಡದಲ್ಲಿ ನಿಮಗೆ ಅದೇ ಅಂಶ ನಿಮಗೆ ಕಾಣಿಸ್ಕೊಳ್ತದೆ. ಗಿಡದ್ದು ಕಡ್ಡಿಯಲ್ಲಿ ಅಂಶನೂ ನಿಮಗೆ ಇದೇ ಅಂಶ ನಿಮಗೆ ಕಾಣಿಸ್ತದೆ. ಓಕೆ ಸರ್. ವೈಟ್ನೆಸ್ ಯೆಲ್ಲೋಯಿಶ್ ಇದೆಲ್ಲ ಹೌದು ಸರ್, ಹೌದು. ಅದೇ ಥರ ಕಾಣಿಸ್ತದೆ. ಅದರ ಗಿಡ ಇದು. ನಾವು ಇದನ್ನು ಕಸಿ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಇದು ನೀವೇ ರೆಡಿ ಮಾಡ್ಕೊಂಡ್ರೆ? ಹೌದು ಸರ್, ಎಲ್ಲ ನಾವೇ ಮಾಡ್ತಾ ಇದ್ದೀವಿ ಸರ್. ಇದು BN ಆಪಲ್ ಅಂತ. BN ಆಪಲ್. ಇದು ನಾನಿಕ್ಕಿಲ್ಲ ಹೆಸರು, ನಮ್ಮ ಹಿತ್ತಲ್ ಬನ್ನಿ ಸಾರ್ ಇಕ್ಕಿರೋದು ಇದು. ಅವ್ರು ಬಂದಿದ್ದಾಗ ನಾನು ಹಣ್ಣನ್ನು ಕೊಯ್ದು ಅವ್ರಿಗೆ ಕೊಟ್ಟು ಅವ್ರು ತಿಂದು ನೋಡಿ ಎಲ್ಲ ಅದೆಲ್ಲ ಅವರು ಇದನ್ನು ಈ ಥರ ಹೆಸರು ಇಕ್ಕಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋಗಿರೋ ಹೆಸರು, ಅವ್ರಿಟ್ಟಿರೋ ಹೆಸರು. ಇದೆಲ್ಲ ಪಿಂಕರ್ಟನ್ ವೆರೈಟಿ. ಈಗ ಆಲ್ರೆಡಿ ಬುಕ್ಕಿಂಗು ಆಗಿದೆ, ಬುಕ್ಕಿಂಗು ತೊಗೊಳ್ತಾ ಇದ್ದೀವಿ. ಈಗ ರೈತರಿಗೆ ಬೇಕಂದರೆ ಈಗ ನಮಗೆ ನೆಕ್ಸ್ಟ್ ಇಯರ್ಗೆ ಎಲ್ಲ ಬೇಕಂತ ಹೇಳಿದ್ರೆ ಅವ್ರು ತೊಗೊಂಡು. ಇದು ನಾಟಿ ಗಿಡ ಸರ್, ಅದು ಇನ್ನು ಕಟ್ಲಿಕ್ಕಿದೆ. ಇದು ಬಂದು ಈಟಿಂಗರ್ ವೆರೈಟಿ. ಇದೂ ಎಲ್ಲ ರೆಡಿ ಇದೆ ಗಿಡಗಳು. ಯಾರಿಗಾನ ಬೇಕಂದ್ರೆ ಈಗ ಬುಕ್ಕಿಂಗ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಗಿಡ ನೆಕ್ಸ್ಟ್ ಸೀಸನ್ಗೆಲ್ಲ ಕೊಡ್ಬೋದು. ಇವಾಗೂ ತೊಗೊಂಡು ಹೋಗಿ ಹಾಕ್ಕೋಬೋದು. ಇವಾಗೂ ಡಿಸೆಂಬರ್, ಜನವರಿ ತನಕ, ಫೆಬ್ರವರಿ ತನಕನೂ ಹಾಕ್ಕೋಬೋದು. ಈ ಥರನೂ ಗಿಡ ಇದೆ. ಇನ್ನು ಒಳಗಡೆ ನಮ್ಮ ಪ್ರೋಸೆಸ್ ನಡೀತಾ ಇದೆ ನೋಡಿ. ಇಲ್ಲಿಂದ ಒಂದು ನೋಡಿ, ಇದೆಲ್ಲ ಪೂರ್ತಿ ನಾಟಿ ಗಿಡ ನಾವು ಹಾಕಿರೋದು. ನಾವು ಇಲ್ಲೇ ಕಸಿ ಕಟ್ಟಿ ಎಲ್ಲ ಮಾಡ್ತೀವಿ. ಬೀಜ ಎಲ್ಲ ಇಲ್ಲಿ ಹಾಕಿದ್ದೀವಿ. ನಾಟಿ ಗಿಡ ಎಲ್ಲ ಒಂದೊಂದು ಸ್ಟೆಪ್ಪಲ್ಲಿ ಆಗ್ತಾ ಇದೆ. ನಾಟಿ ಯಾರಿಗೆ ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ. ಹಾಂ, ಇಲ್ಲ ನಾಟಿ ಇದನ್ನು ಜಾಸ್ತಿ ತೊಗೊಂಡು ಹೋಗೋದಿಲ್ಲ ಜನ. ಇವಾಗೆಲ್ಲ ಎಲ್ಲ ಕಸಿ ಮಾಡಿರೋ ಗಿಡಗಳೇ ತೊಗೊಂಡು ಹೋಗ್ತಾ ಇರೋದು. ವೆರೈಟಿನೂ ಕೇಳಿ ಈಗ ತೊಗೊಳ್ತಾ ಇದ್ದಾರೆ. ಮುಂಚೆ ಹಂಗಿಲ್ಲ ಇವಾಗ. ಬಟರ್ ಫ್ರೂಟ್ ಇದೆ ನಮ್ಮ ಹತ್ರ ಸೆಕ್ಷನ್ ಇದೆ. ಇದೆಲ್ಲ ಗ್ರಾಫ್ಟಿಂಗ್ ಮಾಡ್ತೀವಿ. ಇಲ್ಲೆಲ್ಲ ನೋಡಿ ಪ್ರೊಸೆಸ್ ಮಾಡ್ತೀವಿ. ಇಲ್ಲಿ ಟೆಂಪ್ರೇಚರ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಇಲ್ಲಿ ಮಾಡ್ತೀವಿ. ಓಕೆ ಸರ್. ಇದೆಲ್ಲ ನಾಟಿ ಗಿಡ ಇದೆ ಕಸಿ ಕಟ್ಟಲಿಕ್ಕೆ. ಇದೆಲ್ಲ ಮಾಡಿದ್ದೀವಿ ನೋಡಿ. ಇವಾಗ ನಾವು ಇದು ಕಾವೇರಿ ಗೋಲ್ಡ್ನ ಕಟ್ಟಿದ್ದೀವಿ ನೋಡಿ. ಅದನ್ನು ಬೋರ್ಡು ಹಾಕಿರ್ತೀವಿ. ನಮ್ಮ ಹತ್ರ ಇದು ಪ್ರೊಸೆಸ್ ಇದು ನಡೀತಾ ಇದೆ. ಈ ಡೇಟ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ, ಯಾವ ಡೇಟಲ್ಲಿ ನಮಗೆ ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಈ ಕಡೆ ಎಲ್ಲ ಪಿಂಕರ್ಟನ್ ಇದೆ ನೋಡಿ. ಇಲ್ಲೆಲ್ಲ ಬೇರೆ ಟ್ಯಾಗ್ ಹಾಕಿದ್ದೀವಿ. ಇಲ್ಲಿ ಡೇಟ್ ಎಲ್ಲ ಮೆನ್ಷನ್ ಮಾಡಿದ್ದೀವಿ. BN3 ಅಂತ. ಇದು ಹ್ಯೂಜ್ ಗೊಂಚಲು ಬರ್ತದೆ. ಕಾಯಿ 300-350 ಗ್ರಾಮ್ ಬರ್ತದೆ ನೋಡಿ. ಇಲ್ಲಿ BN ಗೋಲ್ಡ್ ಮಾಡಿದ್ದೀವಿ. BN ಗೋಲ್ಡ್ ಗಿಡ. ಹಾಂ, BN ಗೋಲ್ಡ್ ಇದು. ಇದು ನಿಮ್ಗೆ ಫ್ಲವರಿಂಗ್ ತೋರಿಸಲ್ಲ, ದೊಡ್ಡ ಗಿಡ ನಮ್ಮ ಹತ್ರ ಬರ್ತದೆ, ಅದು BN ಗೋಲ್ಡ್ ಇದು ಮಾಡಿರ್ತೀವಿ. ಅಲ್ಲೆಲ್ಲ ಪಿಂಕರ್ಟನ್ ಗಿಡ ಇದೆ. ಈ ಕಡೆ ಎಲ್ಲ ನಾಟಿ ಗಿಡ. ಇವೆಲ್ಲ ನಾಟಿ ಗಿಡ. ಹೌದು. 34 ಟೆಂಪ್ರೇಚರ್ ಇದೆ. ಇಲ್ಲಿ ಟೆಂಪ್ರೇಚರು ನಾವು ಚೆಕಪ್ ಮಾಡಿಕೊಂಡು ಜಾಸ್ತಿ ಟೆಂಪ್ರೇಚರ್ ಮಾಡ್ದಿರಾ ಈ ಥರ ಮೇಂಟೈನ್ ಮಾಡ್ಕೊಂಡು ಇದು ಮಾಡ್ತೀವಿ ಇಲ್ಲಿ. ಓಕೆ. ಏನು ಶೆಡ್? ಹೌದು ಶೆಡ್ಡಲ್ಲಿ. ಹೌದು ಆ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತೀವಿ. ಗಿಡ ಎಲ್ಲ ಬರ್ನ್ ಆಗಿ ಹೋಗ್ಬಿಡ್ತದೆ ಸರ್. ಇಲ್ಲಾಂದರೆ ಬರೋದಿಲ್ಲ, ಇಲ್ಲ ಅಂದರೆ ಎಲ್ಲ ಇದಾಗೋಗ್ಬಿಡ್ತದೆ. ಹೌದು ಸರ್, ಹೌದು.